ಹಾಗಾಗಿ ಅವರ 84ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾವೆಲ್ಲರೂ ಇವತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪೈನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ 83ನೇ ವರ್ಷದ ಈ ಒಂದು ಜನ್ಮದಿನದ ಶುಭಾಶಯಗಳಲ್ಲಿ ಕಾರ್ಯಾಧ್ಯಕ್ಷರಾದಂಥ ನಾನು ಮತ್ತು ವಸಂತ್ ಕುಮಾರ್ ಅವರು ಪಾಲ್ಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ಸಂತೋಷವಾಗುತ್ತೆ. ಬಹುಶಃ ನಾವಿಬ್ಬರು ಅವರೊಂದಿಗೆ ಕಳೆದ 4 ದಶಕಗಳಿಂದ ಅವರ ಜೊತೆಗಿದ್ದಂಥವರು. ಅದರಲ್ಲಿ ನಾನು ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ನನಗೆ ಮಾರ್ಗದರ್ಶನ ನೀಡಿದೆ ಇವತ್ತು ಈ ಹಂತಕ್ಕೆ ನನಗೆ ಬರಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ಸಹ ನಾನು ಇಷ್ಟಪಡ್ತಾ ಇದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ರೀತಿಯ ಒಂದು ಅಧಿಕಾರಕ್ಕೆ ಅಂಟುಕೊಂಡವರಲ್ಲ. ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ನೆಲೆಯಲ್ಲಿ ಇವತ್ತು ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಭೀಷ್ಮ ಅಂತ ಹೇಳಿದ್ರು ತಪ್ಪಾಗ್ಲಾರದು. ತನ್ನ ಕಾಂಗ್ರೆಸ್ ಪಕ್ಷದ ಉಳಿವಿಗೋಸ್ಕರ, ಅದರಲ್ಲೂ ಈ ದೇಶದ ಒಂದು ಬಡ ಜನರ ಯಾರು ಈ ಜನರು ಒಂದು ತುಳಿತ ವರ್ಗಕ್ಕೆ ಒಳಗಾಗಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿಯನ್ನು ತುಂಬುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಇನ್ನೂ ಕಾಲ ಸುಖ ಸಂತೋಷದಿಂದ ಉತ್ತಮ ಆರೋಗ್ಯದಲ್ಲಿ ಬಾಳಬೇಕು, ಬೆಳಗಬೇಕೆಂದು ನಂದು ಮತ್ತು ವಸಂತ್ ಕುಮಾರ್ ಅವರ ಆಶೆ ಆಗಿದೆ ಅಂತ ಹೇಳ್ತಾರೆ. ಈ ನಾಡು ಕಂಡಿರ್ತಕ್ಕಂಥ ಒಬ್ಬ ಅತ್ಯಂತ ಧೀಮಂತ ನಾಯಕರು. ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಸುದೀರ್ಘವಾಗಿ 50 ವರ್ಷ ಮೀರಿ ರಾಜಕಾರಣದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನ, ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನ ಮೆರೆದು ಜನಪರವಾಗಿ, ವಿಶೇಷವಾಗಿ ಬಡವರ ಪರವಾಗಿ ಈ ನಾಡಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿರ್ತಕ್ಕಂಥ ಒಬ್ಬ ಅತ್ಯಂತ ಪ್ರತಿಭಾವಂತ ಬಡವರ ಬಂಧು ಮತ್ತು ಜನಹಿತದಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅವ್ರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಆರ್ಟಿಕಲ್ 371J ಆ ಭಾಗದ ಜನರು ಎಂದೂ ಮರೆಯೋಕ್ಕಾಗದೇ ಇರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಜೀವನದುದ್ದಕ್ಕೂ ಪ್ರಾಮಾಣಿಕತೆ ಮತ್ತು ಜನಪರವಾಗಿರ್ತಕ್ಕಂಥ ಅವರ ನಿಲುವು ಮತ್ತು ಅವರ ಕಾರ್ಯದಕ್ಷತೆ ಮತ್ತು ಜನಪರವಾಗಿರ್ತಕ್ಕಂಥ ಕಾಳಜಿ ಮತ್ತು ಬಡವರ ಬಗ್ಗೆ ಇರ್ತಕ್ಕಂಥ ಅವ್ರಿಗೆ ಕಳಕಳಿ, ಅದು ಎಲ್ಲ ರಾಜಕಾರಣಿಗಳಿಗೆ ಪ್ರೇರಣಾದಾಯಕವಾಗಿರ್ತಕ್ಕಂಥ ಅವರ ಜೀವನ ಚರಿತ್ರೆ. ಮುಂದೆ ಬರ್ತಕ್ಕಂಥ ಯುವ ರಾಜಕಾರಣಿಗಳಿಗೆ ಅವರ ಜೀವನವೇ ಒಂದು ಸಂದೇಶ ಅಂತಕ್ಕಂಥದ್ದು ನನ್ನ ಭಾವನೆ.